ಕ್ಕೆ ಭೇಟಿ ಕೊಟ್ಟು ಜಪ ತಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ದೇವರ ದರ್ಶನವನ್ನ ಪಡೆದಿದ್ದಾರೆ. ಅಲ್ಲಿ ಜಪ ತಪವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರಾಜಕೀಯ ಜಂಜಾಟ, ಈ ನಡುವೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಡಿಕೆಶಿ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿ ಜಪ ತಪ ಮಾಡಿದ್ದಾರೆ. ಯಾರಿಗೂ ಮಾಹಿತಿ ನೀಡದೆ ಮುಕ್ತಿ ಮಂದಿರಕ್ಕೆ ಗುಪ್ತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರದ ಅರ್ಚಕ ವಿಮಲ ರೇಣುಕಾ ವೀರಮುಕ್ತಿ ಮುನಿ ಶಿವಾಚಾರ್ಯರಿಗೆ ಮಾತ್ರ ಪ್ರವೇಶ ನೀಡಲಾಗಿದೆ. ಇನ್ನು ಮುಕ್ತಿ ಮಂದಿರದ ಮುಂದಿದೆ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗಿದೆ. ಬಂದ್ಕೊಳ್ಳಿ ಪಟ್ನ ಒಬ್ಬರಿ ಕರ್ತಾರೆ ನೋಡ್ರಿ ಈಗ ಅವ್ರಿಗೆ ಅದಕ್ಕೆ ಹೇಳ್ತಾನ ಯಾರಿಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನಮ್ಮ ಮಜ್ಜದ ಗಂಗಾಧರ ರಾಜ ಇವತ್ತು ಏನೇನು ವಿಶೇಷ ಸರ್ ಅದಕ್ಕೆ ಬರಗತ್ತಾರೆ ಏನಿಲ್ಲ ನಾ ಹೇಳಿದ್ನಿಲ್ಲ ಪೂಜೆ ಮಾಡ್ಬೇಕು ಇಲ್ಲೆಲ್ಲ ಒಂದು ಅಭಿಷೇಕ ಅದು ಮಾಡಿ ಮಂಗಳಾರತಿ ಮಾಡಿ 2 ವರ್ಷ ಆಗಿತ್ತು ನಾನು ಹೇಳ್ಕೊಂತ ಅವ್ರಿಗೆ 2.5 ವರ್ಷ ಯಾವಾಗ ಉಪಮುಖ್ಯಮಂತ್ರಿ ಆಗ್ಯಾರ ಅವತ್ತಿಂದ ನಾವು ಹೇಳಿದ್ವಿ ಬರ್ತೇನೆ ಸ್ವಾಮಿಗಳು ಅಂದ್ರೆ ಮೊನ್ನೆ ಹೋಳಿ ಹುಣ್ಣಿಮೆಗೆ ಬಾಳೆಹೊನ್ನೂರು ಪೀಠಕ್ಕೆ ಬಂದಿದ್ರು. ಅವಾಗ ಮತ್ತೆ ಹೇಳಿದಾಗ ಅವರು ಭಾಷಣ ಮಾಡೋ ಮುಂದೆ ಮುಖ್ಯಮಂತ್ರಿ ಸ್ವಾಮಿಗಳು ಆಗಲೆಲ್ಲ ಹೇಳ್ತಾರ 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ಬೇಕು ನಮ್ಮ ಮಜ್ಜನಲ್ಲಿ, ನಾನು ಹೋಗ್ಬೇಕಾಯ್ತಿ ಅಂತ ಹೇಳಿ ಅಂತ ಅವರು ಅಂದ್ರೆ ಮಲ್ಲಣ್ಣ ಈಗ ನಮ್ಮ ದಾವಣಗೆರೆ ಸಾವುಕಾರ ಅವರು ಅಂದ್ರು ಇಲ್ಲ ಅವ್ರು ದೊಡ್ಡ ಕೆಲಸ ಮಾಡಕ್ಕಿರ್ತಾರಲ್ಲ ವೀರ ಗಂಗಾಧರ ಅರ್ಜುನ್ ಸಂಕಲ್ಪ ನಾವೆಲ್ಲರೂ ಸೇವೆ ಮಾಡ್ಬೇಕಾಗುತ್ತೆ ಅಂತೇಳಿ ಮಾತಾಡಿದ್ವಿ. ಅದಕ್ಕೆ ನಾವು ಬರ್ತೇನೆ ಒಂದು ವಾರದಾಗ ಅಂದ್ರೆ ಈಗ ನೋಡ್ರಿ 2 ತಿಂಗಳು ಆಗ್ತದೆ, ವಾರ ಹೋಗಿ 2 ತಿಂಗಳು ಕ್ಕೆ ಭೇಟಿ ಕೊಟ್ಟು ಜಪ ತಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ದೇವರ ದರ್ಶನವನ್ನ ಪಡೆದಿದ್ದಾರೆ. ಅಲ್ಲಿ ಜಪ ತಪವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರಾಜಕೀಯ ಜಂಜಾಟ, ಈ ನಡುವೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಡಿಕೆಶಿ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿ ಜಪ ತಪ ಮಾಡಿದ್ದಾರೆ. ಯಾರಿಗೂ ಮಾಹಿತಿ ನೀಡದೆ ಮುಕ್ತಿ ಮಂದಿರಕ್ಕೆ ಗುಪ್ತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರದ ಅರ್ಚಕ ವಿಮಲ ರೇಣುಕಾ ವೀರಮುಕ್ತಿ ಮುನಿ ಶಿವಾಚಾರ್ಯರಿಗೆ ಮಾತ್ರ ಪ್ರವೇಶ ನೀಡಲಾಗಿದೆ. ಇನ್ನು ಮುಕ್ತಿ ಮಂದಿರದ ಮುಂದಿದೆ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗಿದೆ. ಅಲ್ಲಿಂದ ಬಂದ್ಕೊಳ್ಳಿ ಪಟ್ನ ಒಬ್ಬರಿ ಕರ್ತಾರೆ ನೋಡ್ರಿ ಈಗ ಅವ್ರಿಗೆ ಅದಕ್ಕೆ ಹೇಳ್ತಾನ ಯಾರಿಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನಮ್ಮ ಮಜ್ಜದ ಗಂಗಾಧರ ರಾಜ ಇವತ್ತು ಏನೇನು ವಿಶೇಷ ಸರ್ ಅದಕ್ಕೆ ಬರಗತ್ತಾರೆ ಏನಿಲ್ಲ ನಾ ಹೇಳಿದ್ನಿಲ್ಲ ಪೂಜೆ ಮಾಡ್ಬೇಕು ಇಲ್ಲೆಲ್ಲ ಒಂದು ಅಭಿಷೇಕ ಅದು ಮಾಡಿ ಮಂಗಳಾರತಿ ಮಾಡಿ 2 ವರ್ಷ ಆಗಿತ್ತು ನಾನು ಹೇಳ್ಕೊಂತ ಅವ್ರಿಗೆ 2.5 ವರ್ಷ ಯಾವಾಗ ಉಪಮುಖ್ಯಮಂತ್ರಿ ಆಗ್ಯಾರ ಅವತ್ತಿಂದ ನಾವು ಹೇಳಿದ್ವಿ ಬರ್ತೇನೆ ಸ್ವಾಮಿಗಳು ಅಂದ್ರೆ ಮೊನ್ನೆ ಹೋಳಿ ಹುಣ್ಣಿಮೆಗೆ ಬಾಳೆಹೊನ್ನೂರು ಪೀಠಕ್ಕೆ ಬಂದಿದ್ರು. ಅವಾಗ ಮತ್ತೆ ಹೇಳಿದಾಗ ಅವರು ಭಾಷಣ ಮಾಡೋ ಮುಂದೆ ಮುಖ್ಯಮಂತ್ರಿ ಸ್ವಾಮಿಗಳು ಆಗಲೆಲ್ಲ ಹೇಳ್ತಾರ 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ಬೇಕು ನಮ್ಮ ಮಜ್ಜನಲ್ಲಿ, ನಾನು ಹೋಗ್ಬೇಕಾಯ್ತಿ ಅಂತ ಹೇಳಿ ಅಂತ ಅವರು ಅಂದ್ರೆ ಮಲ್ಲಣ್ಣ ಈಗ ನಮ್ಮ ದಾವಣಗೆರೆ ಸಾವುಕಾರ ಅವರು ಅಂದ್ರು ಇಲ್ಲ ಅವ್ರು ದೊಡ್ಡ ಕೆಲಸ ಮಾಡಕ್ಕಿರ್ತಾರಲ್ಲ ವೀರ ಗಂಗಾಧರ ಅರ್ಜುನ್ ಸಂಕಲ್ಪ ನಾವೆಲ್ಲರೂ ಸೇವೆ ಮಾಡ್ಬೇಕಾಗುತ್ತೆ ಅಂತೇಳಿ ಮಾತಾಡಿದ್ವಿ. ಅದಕ್ಕೆ ನಾವು ಬರ್ತೇನೆ ಒಂದು ವಾರದಾಗ ಅಂದ್ರೆ ಈಗ ನೋಡ್ರಿ 2 ತಿಂಗಳು ಆಗ್ತದೆ, ವಾರ ಹೋಗಿ 2 ತಿಂಗಳು ಕ್ಕೆ ಭೇಟಿ ಕೊಟ್ಟು ಜಪ ತಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ದೇವರ ದರ್ಶನವನ್ನ ಪಡೆದಿದ್ದಾರೆ. ಅಲ್ಲಿ ಜಪ ತಪವನ್ನ ಮಾಡ್ತಾ ಇದ್ದಾರೆ.
ಒಂದ್ ಕಡೆ ರಾಜಕೀಯ ಜಂಜಾಟ. ಈ ನಡುವೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ DKಶಿ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿ ಜಪ ತಪ ಮಾಡಿದ್ದಾರೆ. ಯಾರಿಗೂ ಮಾಹಿತಿ ನೀಡದೆ ಮುಕ್ತಿ ಮಂದಿರಕ್ಕೆ ಗುಪ್ತವಾಗಿ DCM DK ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರದ ಅರ್ಚಕ ವಿಮಲ ರೇಣುಕಾ ವೀರಮುಕ್ತಿ ಮುನಿ ಶಿವಾಚಾರ್ಯರಿಗೆ ಮಾತ್ರ ಪ್ರವೇಶ ನೀಡಲಾಗಿದೆ. ಇನ್ನು ಮುಕ್ತಿ ಮಂದಿರದ ಮುಂದಿದೆ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗಿದೆ. ಅಲ್ಲಿಂದ ಬಂದ ಕೂಡಲೇ ಪಾಟ್ನಾ ಗುಡಿ ಕಡೆ ಬರ್ಬೇಕು. ನೋಡ್ರಿ ಈಗ ಅವ್ರಿಗೆ ಅದಕ್ಕೆ ಹೇಳ್ತಾನು ಯಾರಿಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನಮ್ಮ ಮಜ್ಜದ ಗಂಗಾಧರ ರಾಜ ಅದು. ಇವತ್ತು ಏನೇನು ವಿಶೇಷ ರೀ ಸರ್ ಅದಕ್ಕೆ ಬರಗತ್ತಾರೆ ಏನಿಲ್ಲ ನಾ ಹೇಳಿದ್ನಲ್ಲ ಪೂಜೆ ಮಾಡ್ಬೇಕು ಇಲ್ಲೆಲ್ಲ ಒಂದು ಅಭಿಷೇಕ ಅದು ಮಾಡಿ ಮಂಗಳಾರತಿ ಮಾಡಿ 2 ವರ್ಷ ಆಗಿತ್ತು ನಾನು ಹೇಳ್ಕೊಂತಂದ್ರೆ ಅವ್ರಿಗೆ 2.5 ವರ್ಷ ಯಾವಾಗ ಉಪಮುಖ್ಯಮಂತ್ರಿ ಆಗ್ಯಾರ ಅವತ್ತಿಂದ ನಾವು ಹೇಳಿದ್ವಿ ಬರ್ತೇನೆ ಸ್ವಾಮಿಗಳು ಅಂದ್ರೆ ಮೊನ್ನೆ ಹೋಳಿ ಹುಣ್ಣಿಮೆಗೆ ಬಾಳೆಹೊನ್ನೂರು ಪೀಠಕ್ಕೆ ಬಂದಿದ್ರು. ಅವಾಗ ಮತ್ತೆ ಹೇಳಿದಾಗ ಅವರು ಭಾಷಣ ಮಾಡೋ ಮುಂದೆ ಹೇಳಿದ್ರು ಮುಖ್ಯಮಂತ್ರಿ ಸ್ವಾಮಿಗಳು ಆಗಲೆಲ್ಲ ಹೇಳ್ತಾರ 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ಬೇಕು ನಮ್ಮ ಅಜ್ಜನಲ್ಲಿ ನಾನು ಹೋಗ್ಬೇಕಾಯ್ತಿ ಅಂತ ಹೇಳಿ ಅಂತ ಅವರು ಅಂದ್ರೆ ಮಲ್ಲಣ್ಣ ಇವರು ನಮ್ಮ ದಾವಣಗೆರೆ ಸಾವುಕಾರ ಅವರು ಅಂದ್ರು ಇಲ್ಲ ಅವ್ರು ದೊಡ್ಡ ಕೆಲಸ ಮಾಡಕ್ಕಿರ್ತಾರಲ್ಲ ವೀರ ಗಂಗಾಧರ ಅರ್ಜುನ್ ಸಂಕಲ್ಪ ನಾವೆಲ್ಲರೂ ಸೇವೆ ಮಾಡ್ಬೇಕಾಗುತ್ತೆ ಅಂತೇಳಿ ಮಾತಾಡಿದ್ವಿ. ಅದಕ್ಕೆ ನಾವು ಬರ್ತೇನೆ ಒಂದು ವಾರದಾಗ ಅಂದ್ರೆ ಈಗ ನೋಡ್ರಿ 2 ತಿಂಗಳು ಆತವು ವಾರ ಹೋಗಿ 2 ತಿಂಗಳು ಭೇಟಿ ಕೊಟ್ಟು ಜಪ ತಪವನ್ನ DCM DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ DCM DK ಶಿವಕುಮಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ದೇವರ ದರ್ಶನವನ್ನ ಪಡೆದಿದ್ದಾರೆ. ಅಲ್ಲಿ ಜಪ ತಪವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರಾಜಕೀಯ ಜಂಜಾಟ. ಈ ನಡುವೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ DKಶಿ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿ ಜಪ ತಪ ಮಾಡಿದ್ದಾರೆ. ಯಾರಿಗೂ ಮಾಹಿತಿ ನೀಡದೆ ಮುಕ್ತಿ ಮಂದಿರಕ್ಕೆ ಗುಪ್ತವಾಗಿ DCM DK ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರದ ಅರ್ಚಕ ವಿಮಲ ರೇಣುಕಾ ವೀರಮುಕ್ತಿ ಮುನಿ ಶಿವಾಚಾರ್ಯರಿಗೆ ಮಾತ್ರ ಪ್ರವೇಶ ನೀಡಲಾಗಿದೆ. ಇನ್ನು ಮುಕ್ತಿ ಮಂದಿರದ ಮುಂದಿದೆ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗಿದೆ. ಅಲ್ಲಿಂದ ಬಂದ ಕೂಡಲೇ ಪಾಟ್ನಾ ಗುಡಿ ಕಡೆ ಬರ್ಬೇಕು. ನೋಡ್ರಿ ಈಗ ಅವ್ರಿಗೆ ಅದಕ್ಕೆ ಹೇಳ್ತಾನು ಯಾರಿಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನಮ್ಮ ಮಜ್ಜದ ಗಂಗಾಧರ ರಾಜ ಅದು. ಇವತ್ತು ಏನೇನು ವಿಶೇಷ ರೀ ಸರ್ ಅದಕ್ಕೆ ಬರಗತ್ತಾರೆ ಏನಿಲ್ಲ ನಾ ಹೇಳಿದ್ನಲ್ಲ ಪೂಜೆ ಮಾಡ್ಬೇಕು ಇಲ್ಲೆಲ್ಲ ಒಂದು ಅಭಿಷೇಕ ಅದು ಮಾಡಿ ಮಂಗಳಾರತಿ ಮಾಡಿ 2 ವರ್ಷ ಆಗಿತ್ತು ನಾನು ಹೇಳ್ಕೊಂತಂದ್ರೆ ಅವ್ರಿಗೆ 2.5 ವರ್ಷ ಯಾವಾಗ ಉಪಮುಖ್ಯಮಂತ್ರಿ ಆಗ್ಯಾರ ಅವತ್ತಿಂದ ನಾವು ಹೇಳಿದ್ವಿ ಬರ್ತೇನೆ ಸ್ವಾಮಿಗಳು ಅಂದ್ರೆ ಮೊನ್ನೆ ಹೋಳಿ ಹುಣ್ಣಿಮೆಗೆ ಬಾಳೆಹೊನ್ನೂರು ಪೀಠಕ್ಕೆ ಬಂದಿದ್ರು. ಅವಾಗ ಮತ್ತೆ ಹೇಳಿದಾಗ ಅವರು ಭಾಷಣ ಮಾಡೋ ಮುಂದೆ ಹೇಳಿದ್ರು ಮುಖ್ಯಮಂತ್ರಿ